ಯಾರೂ ಇಲ್ಲದಿದ್ದಾಗ ಅವನ ಮಂಚದಲ್ಲಿ ಬೆತ್ತಲೆಯಾಗಿ ಸುಖಪಟ್ಟು ಮಜಾ ಮಾಡಿದ ಸ್ನೇಹಿತೆ. ಕತೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಸ್ಕಿಪ್ ಮಾಡಿದೆ ಕತೆನ ಕೊನೆಯ ತನಕ ಕೇಳಿ ಆಯಿತಾ. ಬನ್ನಿ ಕತೆ ಹೋಗೋಣ. ನನ್ನ ಹೆಸರು ಸಹನಾ. ನನಗೆ ಬೆಂಗಳೂರಲ್ಲಿ ಕೆಲಸ ಆಗಿತ್ತು. ಹಾಗಾಗಿ ನನ್ನಪ್ಪ ಅಮ್ಮಂಗೆ ಹೇಳಿ ಬೆಂಗಳೂರಿಗೆ ಬಂದೆ ಉಳಿದುಕೊಳ್ಳೋದಕ್ಕೂ. ಸ್ನೇಹಿತೆಯ ರೂಮಲ್ಲಿ ಮೊದಲು 2 ದಿನ ಉಳ್ಕೊಂಡೆ. ಅದಾದಮೇಲೆ ನಾನೇ ಒಂದು ರೂಮನ್ನು ರೆಂಟಿಗೆ ತಗೊಂಡು ಅಲ್ಲಿಗೆ ಶಿಫ್ಟ್ ಆದೆ. ಕೆಲಸದಲ್ಲಿ ನನಗೆ ಒಬ್ಬಳು ಸ್ನೇಹಿತೆ ಆದಳು. ಅಲ್ಲಿಗೆ ಕೆಲಸಕ್ಕೆ ಸೇರಿ 1 ವರ್ಷವಾಗುವ ಹೊತ್ತಿಗೆ ನನ್ನ ಸ್ನೇಹಿತೆ ಭಾಗ್ಯ ಆತ್ಮೀಯ ಸ್ನೇಹಿತಳಾದ್ಲು. ತುಂಬ ಕ್ಲೋಸು ಆದ್ವಿ. ಎಷ್ಟೋ ಸಲ ಅವರ ಮನೆಗೆ ಕರ್ಕೊಂಡು ಹೋಗ್ತಿದ್ಲು. ಅವರ ಮನೆಯಲ್ಲಿ ಅವರ ಅಪ್ಪ ಅಮ್ಮ, ಅವಳಿಗೆ ಒಬ್ಬ ಅಣ್ಣ ಕೂಡ ಇದ್ದ. ಅವರ ಅಣ್ಣನ ಹೆಸರು ರವಿ. ನೋಡೋಕೆ ತುಂಬ ಸುಂದರವಾಗಿದ್ದ. ಎಷ್ಟೋ ಸಲ ನಾನು ಭಾಗ್ಯಳ ಮನೆಗೆ ಹೋಗ್ತಾ ಇದ್ದಂತೆ ರವಿಯನ್ನು ನೋಡೋದಕ್ಕೆ ರವಿ ಕೂಡ ನನ್ನನ್ನು ನೋಡ್ತಿದ್ದ, ನಗ್ತಾ ಇದ್ದ. ಆಗಾಗ ಸ್ವಲ್ಪ ಮಾತು ಆಡಿಸ್ತಿದ್ದ. ಎಷ್ಟೋ ಬಾರಿ ರವಿಯನ್ನು ನೆನೆಸ್ಕೊಂಡು ಮಂಚದಲ್ಲಿ ಹೊರಲಾಡ್ತಾ ತರಕಾರಿಯಿಂದ ಸುಖ ಪಟ್ಟಿದ್ದು ಉಂಟು. ಒಮ್ಮೆ ಆದರೂ ರವಿಯ ಮಂಚದಲ್ಲಿ ಮಲಗಿ ಸುಖ ಪಡಬೇಕೆಂದು ಯಾವಾಗಲೂ ಆಸೆಯಾಗ್ತಾ ಇತ್ತು. ಒಂದು ದಿನ ನಾನು ಕೆಲಸ ಮಾಡ್ತಾ ಇದ್ದಾಗ ಭಾಗ್ಯ ನನ್ನ ಹತ್ರ ಬಂದಳು. ನಾನು 2 ದಿನ ಕೆಲಸಕ್ಕೆ ರಜಾ ಹಾಕಿದ್ದೀನಿ ಅಂತ ಹೇಳ. ನಾನು ಕೆಲಸ ಮಾಡೋದನ್ನು ಬಿಟ್ಟು ಅವಳ ಕಡೆ ತಿರುಗಿ ಯಾಕೆ, ಏನಾಯಿತು ಅಂತ ಕೇಳಿದಾಗ, ಏನೂ ಇಲ್ಲ ಕಣೆ, ನನ್ನಮ್ಮನ ಸಂಬಂಧಿಕರಲ್ಲಿ ಒಂದು ಮದುವೆ ಇದೆ, ಹಾಗಾಗಿ ಅಪ್ಪ ಅಮ್ಮ ನಾನು ಆ ಮದುವೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ಲು. ಆಗ ನಾನು, ಯಾಕೆ ನಿನ್ನ ಅಣ್ಣ ಬರ್ತಾ ಇಲ್ವಾ ಅಂತ ಕೇಳಿದಾಗ, ಇಲ್ಲ ಕಣೆ, ಅವನಿಗೆ ಈ ಮದುವೆ ಹಬ್ಬ ಇದರಲ್ಲೆಲ್ಲ ಅಷ್ಟು ಆಸಕ್ತಿ ಇಲ್ಲ, ಹಾಗಾಗಿ ನಾನು ಬರೋದಿಲ್ಲ ಅಂತ ಹೇಳಿದಾನೆ ಅಂದಾಗ, ಹೌದಾ ಸರಿ ಬಿಡು, ಹೋಗ್ಬಿಡ್ಬಾ ಅಂತ ಹೇಳಿದೆ. ಈಗಲೇ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಅವಳು ಹೇಳಿದಾಗ, ಯಾಕೆ ಈಗಿನ್ನೂ ಮಧ್ಯಾಹ್ನ ಅಂತ ಕೇಳಿದೆ. ಸಾಯಂಕಾಲ ಎಲ್ಲರೂ ಊರಿಗೆ ಹೊರಡ್ತಿದ್ದೀವಿ, ಹಾಗಾಗಿ ಅಮ್ಮ ಮನೆಗೆ ಬೇಗ ಬಾ ಅಂತ ಹೇಳಿದಾಳೆ, ಹಾಗಾಗಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ಲು. ಸರಿ ಆಯಿತು, ಹೋಗ್ಬಿಡ್ಬಾ ಅಂತ ಹೇಳಿದೆ. ಅವಳು ಮನೆಗೆ ಹೋದ್ಲು. ನಾನು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋ ಸಮಯದಲ್ಲಿ ಭಾಗ್ಯಾಳಿಗೆ ಕಾಲ್ ಮಾಡಿದೆ. ಆಗ ಅವಳು, ನಾವು ಊರಿಗೆ ಹೋಗ್ತಾ ಇದ್ದೀವಿ ಕಣೆ, ಆಗಲೇ ಮನೆ ಬಿಟ್ಟು 1 ಗಂಟೆ ಆಗಿದೆ ಅಂತ ಹೇಳಿದ್ಲು. ಹೌದಾ ಸರಿ, ಹುಷಾರಾಗಿ ಹೋಗ್ಬಿಡ್ಬಾ ಅಂತ ಹೇಳಿ ಕಾಲ್ ಕಟ್ ಮಾಡಿದೆ. ಈಗ ಮನಸ್ಸಲ್ಲಿ ರವಿ ಮನೆಯಲ್ಲಿ ಒಬ್ಬನೇ ಇರ್ತಾನೆ, ನಾನೀಗ ಅವ್ರ ಮನೆಗೆ ಹೋಗಿ ಅವನನ್ನು ಹೇಗಾದರೂ ಮಾಡಿ ಒಲಿಸ್ಕೊಳ್ಬೇಕು ಅಂತ ಅನ್ಸೋದಕ್ಕೆ ಶುರುವಾಯಿತು. ಸರಿ ಅಂತ ಅವರ ಮನೆಗೆ ಹೋದೆ. ಬಾಗಿಲನ್ನು ಬೆಲ್ ಮಾಡಿದೆ, ಆದರೆ ಬೆಲ್ ಆಗಲೇ ಇಲ್ಲ. ಇದೇನು ಬೆಲ್ ಆಗ್ತಾನೇ ಇಲ್ವಲ್ಲ ಅಂತ ನೋಡಿದೆ. ಕರೆಂಟ್ ಇರಲಿಲ್ಲ. ಅಯ್ಯೋ, ಈಗೇನು ಮಾಡಲಿ, ಇವನು ಏನು ಮಾಡ್ತಿದ್ದಾನೆ, ಒಳಗೆ ನೋಡೋಣ ಅಂತ ಹೇಳಿ ಪಕ್ಕದಂಥ ಕಿಟಕಿಯಿಂದ ಒಳಗಡೆ ಇಣಕ್ಕೆ ನೋಡಿದೆ. ಹಾಲಲ್ಲಿ ಯಾರೂ ಕಾಣಿಸ್ಲಿಲ್ಲ. ಇವನು ಮನೆಯಲ್ಲಿ ಇದ್ದಾನೋ ಇಲ್ವೋ ಅಂತ ಅಂದ್ಕೊಂಡೆ. ಇವನು ರೂಮಲ್ಲಿ ಇರಬಹುದೇನೋ ಅಂತ ಅಂದ್ಕೊಂಡು ಆ ಮನೆಯಿಂದ ಸ್ವಲ್ಪ ಹಿಂದಕ್ಕೆ ಬಂದೆ. ಅಲ್ಲೊಂದು ಕಿಟಕಿ ಇತ್ತು. ಆ ಕಿಟಕಿಯಿಂದ ಇಣಕ್ಕೆ ನೋಡಿದಾಗ ನಂಗೆ ಆಶ್ಚರ್ಯ ಆಯಿತು. ಯಾಕಂದರೆ ಅವನು ಪೂರ್ತಿ ಬೆತ್ತಲೆಯಾಗಿ ತನ್ನ ಕಬ್ಬಿಣದ ರಾಡನ್ನು ಹಿಡಿದು ಆಡಿಸ್ತಿದ್ದ, ಸುಖ ಪಡ್ತಾ ಇದ್ದ. ಇದೇನು, ಇವನು ನಾನು ಮಾಡಿಸ್ಕೊಳ್ಳೋದಕ್ಕಿಂತ ಮುಂಚೆನೇ ಎಲ್ಲನೂ ವೇಸ್ಟ್ ಮಾಡ್ತಿದ್ದಾನಲ್ಲ ಅಂತ ಅಂದ್ಕೊಂಡೆ. ಹಾಗೆಯೇ ನೋಡ್ತಾನೆ ಇದ್ದಾಗ ನನಗೆ ಇನ್ನೊಂದು ಆಶ್ಚರ್ಯ ಕಾದಿತ್ತು. ಅದೇನು ಅಂದರೆ, ಅವನು ನನ್ನ ಹೆಸರನ್ನು ಹೇಳ್ತಾ ಮಾಡ್ಕೊಳ್ತಾ ಇದ್ದ. ನನಗಂತೂ ಒಳಗೊಳಗೆ ತುಂಬ ಖುಷಿ ಆಗ್ತಾ ಇತ್ತು. ಇವನಿಗೂ ಕೂಡ ನನ್ನ ಮೇಲೆ ಆಸೆ ಇದೆ,
ನಾನೀಗ ಹೋಗಿ ಕೇಳಿದ್ರೆ ಇವನು ಇಲ್ಲ ಅಂದೆ ನನಗೂ ಸುಖ ಕೊಟ್ಟೇ ಕೊಡ್ತಾನೆ ಅಂತ ಅನ್ಕೊಂಡು ಮುಂದೆ ಬಂದು ಬಾಗ್ಲನ್ನ ತಟ್ತೆ. ಬಾಗ್ಲನ್ನ ತೆಗೆಯೋದಿಕ್ಕೆ ಸ್ವಲ್ಪ ಸಮಯ ತಗೊಂಡ. ನಾನು ಕೂಡ ನಗ್ತಾ ನಿಂತಿದ್ದೆ. ಈಗ ಏನು ಹಾಕ್ಕೊಂಡು ಬಂದು ಬಟ್ಟೆ ಹಾಕ್ಕೊಂಡು ಬಂದು ಬಾಗ್ಲನ್ನ ತೆಗ್ದ. ನನ್ನನ್ನು ನೋಡಿ ಅವನಿಗೆ ಮೊದಲಿಗೆ ಖುಷಿ ಆದರೂ ಅದನ್ನು ತೋರಿಸ್ಕೊಳ್ದೆ ನನ್ನನ್ನು ಒಳಗೆ ಕರೆದ. ನಾನು ಸೋಫಾ ಮೇಲೆ ಹೋಗಿ ಕೂತ್ಕೊಂಡೆ. ಅವನು ಸೋಫಾ ಮೇಲೆ ಕೂತ್ಕೊಂಡ. ನಾನು ಮುಂದೆ ಕೂರ್ತಾ ಏನು ಬಂದಿದ್ದು ಅಂತ ಕೇಳ್ದ. ಭಾಗ್ಯ ಇವತ್ತು ಮಧ್ಯಾಹ್ನನೇ ಕೆಲಸದಿಂದ ಬಂದ್ಬಿಟ್ಟಿದ್ದಾಳೆ, ಅದಕ್ಕೆ ಅವಳಿಗೆ ಹುಷಾರಿಲ್ವೇನೋ ಅಂತ ಕೇಳೋಣ ಅಂತ ಬಂದೆ ಅಂದೆ. ಅದಕ್ಕೆ ಅವನು ಅಯ್ಯೋ ಹೌದಾ, ಅವಳು ಹುಷಾರಾಗಿನೇ ಇದ್ದಾಳೆ. ಅಪ್ಪ ಅಮ್ಮ ಅವಳು ಎಲ್ಲರೂ ನಮ್ಮ ಸಂಬಂಧಿಕರದು ಮದುವೆ ಇದೆ, ಹಾಗಾಗಿ ಊರಿಗೆ ಹೋಗಿದ್ದಾರೆ. ಅವಳಲ್ಲಿಂದ ಬರುವಾಗ ನಿಮ್ಗೆ ಹೇಳಲಿಲ್ವಾ ಅಂತ ಕೇಳ್ದ. ಅದಕ್ಕೆ ನಾನು ಅಯ್ಯೋ ನಾನು ಮೀಟಿಂಗಲ್ಲಿದ್ದೆ, ಹಾಗಾಗಿ ಅವಳು ಅಂತ ಅನಿಸುತ್ತೆ, ಹೋಗ್ಲಿ ಬಿಡಿ ಅಂದೆ. ಅವನು ಕೂಡ ಏನು ಮಾತಾಡದೆ ಸುಮ್ಮನೆ ನಗ್ತಾ ಕೂತಿದ್ದ. ಸರಿ ನಾನಿನ್ನು ಹೊರಡ್ತೀನಿ ಅಂತ ಕೇಳಿದೆ. ಅದಕ್ಕೆ ಅವನು ಏನಷ್ಟು ಅವಸರ, ಕೂರ್ಬೋದಲ್ಲ ಅಂತಂದ. ನಾನು ಕೂಡ ಏನು ಮಾತಾಡದೆ ಸುಮ್ಮನೆ ಕೂತೆ. ಮನೆಯಲ್ಲಿ ಒಬ್ಬರೇ ಏನು ಮಾಡ್ತಿದ್ದೀರಾ ಏನು ಅಂತ ಕೇಳಿದೆ. ಅದಕ್ಕೆ ಅವನು ಏನೂ ಇಲ್ಲ, ಸುಮ್ಮನೆ ಫೋನ್ ನೋಡ್ತಾ ಇದ್ದೆ ಅಂದ. ನಂಗೆ ಒಳಗೊಳಗಡೆನೆ ನಗು ಬರ್ತಾ ಇತ್ತು. ಹೌದಾ ಸರಿ ಅಂದೆ. ಅವನ ನನ್ನ ಮುಖನ ನೋಡಿ ಯಾಕೆ ನಗ್ತಿದ್ದೀರಾ ಅಂತ ಕೇಳ್ದ. ಮೊದಲಿಗೆ ಏನೂ ಇಲ್ಲ ಬಿಡಿ ಅಂದರೂ ಕೂಡ ಅವನು ಬಲವಂತ ಮಾಡಿದ್ಮೇಲೆ ನೀವು ಒಳಗೆ ಏನು ಮಾಡ್ತಾ ಇದ್ದೀರಾ ಅಂತ ನಂಗೆ ಗೊತ್ತು ಅಂತ ಹೇಳಿದೆ. ಈಗ ಅವನು ಆಶ್ಚರ್ಯದಿಂದ ನನ್ನನ್ನೇ ನೋಡ್ತಾ ಏನು ನಿಮಗೆ ಗೊತ್ತು ಹೇಗೆ ಅಂತ ಕೇಳ್ದ. ಅದಕ್ಕೆ ನಾನು ಆ ಕಿಟಕಿಯಿಂದ ನೋಡಿದೆ. ನೀವು ಏನು ಮಾಡ್ತಿದ್ದೀರಾ, ನಿಮ್ಮ ಬಾಯಲ್ಲಿ ಯಾರ ಹೆಸರು ಬರ್ತಿತ್ತು ಅಂತ ಹೇಳಿದೆ. ಅದಕ್ಕೀಗ ಅವನು ಮುಖನ ಕೆಳಗೆ ಹಾಕಿ ನನ್ನನ್ನು ಕ್ಷಮಿಸ್ಬಿಡಿ ನಿಮ್ಮ ಹೆಸರನ್ನ ಹೇಳ್ಕೊಂಡಿದ್ದಕ್ಕೆ, ಆದರೆ ನನಗೆ ನೀವು ಅಂದರೆ ತುಂಬ ಇಷ್ಟ. ನಿಮ್ಮನ್ನು ನೋಡಿದಾಗಲೆಲ್ಲ ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟಪಡ್ತೀನಿ ಅಂತ ಹೇಳ್ದ. ಅದಕ್ಕೆ ನಾನು ಹೋಗಲಿ ಬಿಡು ಪರವಾಗಿಲ್ಲ, ನೀನು ಅಂದರೆ ತುಂಬ ಇಷ್ಟ, ನಿನ್ನನ್ನು ನೋಡಿದಾಗಲೆಲ್ಲ ಒಮ್ಮೆ ಆದರೂ ನಿನ್ನ ಹತ್ರ ಸುಖ ಪಡಬೇಕು ಅಂತ ಯಾವಾಗಲೂ ಯೋಚಿಸ್ತಿರ್ತೀನಿ ಅಂತ ಹೇಳಿದೆ. ಈಗ ಅವನು ಆಶ್ಚರ್ಯದಿಂದ ನನ್ನನ್ನು ನೋಡ್ತಾ ನಿಜಾನಾ ಅಂತ ಕೇಳ್ದ. ಅದಕ್ಕೆ ನಾನು ಹೌದು ಅಂತ ಹೇಳಿದಾಗ ಹಾಗಿದ್ರೆ ಮತ್ತೆ ತಡ ಮಾಡೋದಾದರೂ ಯಾಕೆ ಅಂತ ಹೇಳ್ತಾ ನನ್ನನ್ನು ಅವನ ತೋಳಲ್ಲಿ ಎತ್ಕೊಂಡು ಅವನ ರೂಮ್ಗೆ ಹೋಗಿ ಮಂಚದಲ್ಲಿ ಮಲಗಿಸ್ದ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಷ್ಟೋ ದಿನದ ಕನಸು ನನಸಾಗ್ತಾ ಇದೆ ಅಂತ. ಈಗ ಒಂದೊಂದೇ ನನ್ನ ಬಟ್ಟೆಗಳನ್ನು ತೆಗಿತಾ ನನ್ನನ್ನು ಪೂರ್ತಿಯಾಗಿ ಬೆತ್ತಲೆ ಮಾಡಿ ಅವನು ಕೂಡ ಅವನ ಬಟ್ಟೆನ ತೆಗೆದು ನನ್ನನ್ನು ಆವರಿಸ್ತಾ ಹೋದ. ಇಬ್ಬರು ಕೂಡ ಸುಖಪಟ್ಟು ಮಜಾ ಮಾಡಿದ್ವಿ. ಅದಾದ ಮೇಲೆ ಅವನು ನನ್ನ ಮೇಲೆ ಮಲ್ಕೊಂಡಿದ್ದ. ಥ್ಯಾಂಕ್ಸ್ ಅಂತ ಹೇಳ್ದ. ಅದಕ್ಕೆ ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಭಾಗ್ಯ ಊರಿಗೆ ಹೋಗಿದ್ದು ನಂಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಅವಳು ನಂಗೆ ಹೇಳೇ ಹೋಗಿದ್ಲು. ನೀನು ಅಂದರೆ ನಂಗೆ ಹುಚ್ಚು ಆಸೆ, ಹೇಗಾದರೂ ಮಾಡಿ ಮಾಡಿಸ್ಕೊಳ್ಳೇಬೇಕು ಅಂದ್ಕೊಂಡೇ ನಾನು ಬಂದದ್ದು. ಈ ಸುಖನ ನನಗೆ ಕೊಟ್ಟಿದ್ದಕ್ಕಾಗಿ ನಾನೇ ನಿಂಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿದೆ. ಈಗ ಅವನು ನನ್ನ ಮಾತನ್ನು ಕೇಳಿ ಮತ್ತೆ ರೊಚ್ಚಿಗೆದ್ದು ಇನ್ನೊಮ್ಮೆ ನನ್ನನ್ನು ಅನುಭವಿಸಿ ಮಜಾ ಮಾಡ್ದ. ಹೀಗೆ ಇಡೀ ರಾತ್ರಿ 5 ಸಲ ಆದರೂ ನನ್ನನ್ನು ಮಜಾ ಮಾಡಿದ್ದಾನೆ. ಬೆಳಗ್ಗೆ ಎದ್ದು ನಾನಿನ್ನು ಹೊರಡ್ತೀನಿ ಅಂತ ಬಟ್ಟೆ ಹಾಕೊಳ್ಳೋದಕ್ಕೆ ಹೋದಾಗ ಆ ಬಟ್ಟೆನ ತೆಗೆದು ಎಸೆದು ನನ್ನನ್ನು ಮತ್ತೆ ಹೇಳ್ಕೊಂಡ. ಆಗ ನಾನು ಇದೇನು ಮಾಡ್ತಿದ್ಯಾ, ನಾನಿನ್ನು ಕೆಲ್ಸಕ್ಕೆ ಹೋಗಬೇಕು ಅಂತ ಹೇಳಿದೆ. ಕೆಲಸಕ್ಕೆ 2 ದಿನ ರಜಾ ಹಾಕು, ಈ 2 ದಿನ ನಿನ್ನನ್ನು ಬಟ್ಟೆ ಹಾಕ್ಕೊಳ್ಳೋದಕ್ಕೆ ನಾನು ಬಿಡೋದೇ ಇಲ್ಲ ಅಂತ ಹೇಳ್ದ. ಆಗ ನಾನು
ಇಲ್ಲ ಆಗೋದಿಲ್ಲ ಭಾಗ್ಯ, ನಾನು ಎರ್ಗೊಂಡಿರೋದು ಗೊತ್ತಾದರೆ ಯಾಕೆ ಅಂತ ಕೇಳ್ತಾಳೆ. ಆಗೋದೇ ಇಲ್ಲ ಅಂತ ಹೇಳಿದಾಗ ಅದೆಲ್ಲ ನನಗೆ ಗೊತ್ತಿಲ್ಲ, ನಂಗೆ ನೀನು ಬೇಕೇ ಬೇಕು ಅಂತ ಮತ್ತೆ ನನ್ನನ್ನು ಅನುಭವಿಸೋದಕ್ಕೆ ಶುರು ಮಾಡ್ದ. ನನಗೂ ಕೂಡ ಆ ಸುಖ ಇಷ್ಟ ಆಗಿದ್ದರಿಂದ ಅವ್ನು ಮಾಡೋದನ್ನು ಮಾಡಿಸ್ಕೊಂಡು ಮಜಾ ಮಾಡಿದೆ. ಕಂಪನಿಗೆ ಕಾಲ್ ಮಾಡಿ 2 ದಿನ ರಜಾ ಹಾಕ್ತೆ. ಭಾಗ್ಯ ಮತ್ತು ಅವರ ಅಪ್ಪ ಅಮ್ಮ ಬರೋವರೆಗೂ ನನ್ನನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡು